ಇದ್ಯಾಕೆ ಕೊನೆ ಕ್ಷಣದ ಅದಲು ಬದಲು ತಿಮ್ಮೇಗೌಡ್ರೆ, ಏನ್ ಲೆಕ್ಕಾಚಾರ? ಏನ್ ವೀರಶೈವ ಸಮುದಾಯದಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ಹೊಂದಿರ್ತಕ್ಕಂಥದ್ದು ಶಾಮನೂರ್ ಕುಟುಂಬವಿದ್ಯಾ. ಸೊ ಹೀಗಾಗಿ ಶಾಮನೂರ್ ಶಿವಶೆಟ್ಟಪ್ಪನವರ ಕುಟುಂಬವನ್ನ ಸಚಿವ ಸಂಪುಟದಲ್ಲಿ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಅದು ತಪ್ಪು, ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ, ಅದು ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೊಂದ್ ಕಡೆಗೆ ದಾವಣಗೆರೆಯಲ್ಲಿ ಅದು ಶಾಮನೂರ್ ಶಿವಶೆಟ್ಟಪ್ಪನವರ ಕುಟುಂಬ ಹಿಡಿತವನ್ನ ಸಾಧಿಸ್ತಕ್ಕಂಥದ್ದು. ಅಲ್ಲಿ ವೀರಶೈವ ಲಿಂಗಾಯತ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅಲ್ಲಿ ಬಹುಸಂಖ್ಯಾತರು ವೀರಶೈವ ಲಿಂಗಾಯತರು. ಸೊ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲಾ ಕೋಟಾದಡಿ ಮತ್ತೊಂದ್ ಕಡೆಗೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯದಡಿ ಅವರನ್ನ ಪಕ್ಷಕ್ಕೆ ತೆಗೆದುಕೊಳ್ಳೋದು ಅನಿವಾರ್ಯ ಅನ್ನುವಂತ ಒಂದು ಮೆಸೇಜ್ ಅನ್ನ, ಆ ಮನವರಿಕೆಯನ್ನ ಹೈಕಮಾಂಡ್ಗೆ ಮಾಡಿಕೊಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ಸೊ ಹೀಗಾಗಿ ಅಂತಿಮ ಕ್ಷಣದಲ್ಲಿ ಏನು ಗಂಗಾ ಮತಸ್ಥ ಸಮುದಾಯಕ್ಕೆ ಸೇರಿದಂತ ಮಂಕಳ ವೈದ್ಯರ್ ಅವರನ್ನ ಇದೀಗ ಅವರ ಸಂಪುಟದಿಂದ ಕೈ ಬಿಟ್ಟು ಇದೀಗ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಸಂಪುಟದಲ್ಲಿ ಸ್ಥಾನವನ್ನ ಕೊಡ್ಲಾಗಿರ್ತಕ್ಕಂಥದ್ದು. ಕೊನೆ ಕ್ಷಣದಲ್ಲಿ ಈ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಒಂದು ಬದಲಾವಣೆಯನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಲೆಕ್ಕಾಚಾರದ ಅಡಿಯಲ್ಲಿಯೇ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಸಂಪುಟಕ್ಕೆ ಮರುಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ವಿದ್ಯಾ.